ದೊಡ್ಡ ತಪ್ಪು ಮಾಡಿಬಿಟ್ರಿ ಅತ್ತೆ ನೀವು. ಎಲ್ಲ ವಿಷಯ ಗೊತ್ತಿತ್ತು, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ನನ್ನ ಮೇಲೆ ಅಸಹ್ಯ ಆಗೋ ಥರ ಆಗ್ತಿದೆ. ನಮ್ಮ ಗುಂಡು ಜೀವನ ಅನ್ಯಾಯ ಆಗ್ತಿದ್ರು ಸುಮ್ಮನೆ ನೋಡ್ಕೊಂಡು ಕೂರೋ ಹಂಗಾಯ್ತಲ್ಲ ಅತ್ತೆ. ನನ್ಗೇನು ಅದಕ್ಕೆ ಹೊಸ ಸಮಾಧಾನ ಮಾಡ್ಕೋ. ಅದಕ್ಕೆ ನೋಡು, ಅಣ್ಣ ಸೀನನ್ನ ಯಾವುದೇ ಕಾರಣಕ್ಕೂ ಸುಮ್ಕೆ ಬಿಡಕ್ಕಿಲ್ಲ. ಪಾರು, ನಿನ್ನ ನೋವು ಸಂಕಟ ನನಗೆ ಅರ್ಥ ಆಯ್ತದೆ. ಆದರೆ ಒಂದು ವಿಷಯ ನನಗೆ ಹೇಳಲೇಬೇಕು. ತಪ್ಪು ಮಾಡೋ ವ್ಯಕ್ತಿ ಮನಸ್ಸಲ್ಲಿ ಭಯ ಅನ್ನೋದಿರುತ್ತೆ. ಆ ಮಣ್ಣುತನಕ್ಕೆ ಹೋಗೋಕ್ಕೆ ಸೀನನ್ನು ನಾವು ಬಿಡಬಾರ್ದು. ಒಂದು ವೇಳೆ ಅವನ ಹಠಕ್ಕೆ ಬಿದ್ದು ಈ ಹುಡುಗಿ ನನಗೆ ಬೇಕೇ ಬೇಕು ಅಂದರೆ ನಾವೇನು ಮಾಡಂಗಿದ್ದೀವಿ? ಆಗ ಹಾಳಾಗೋದು ನನ್ನ ಮಗಳು ರಶ್ಮಿ ಜೀವನ. ಹಂಗೆ ನೋಡಕ್ಕೆ ಹೋದ್ರೆ ನನ್ನ ಜೀವನದಲ್ಲೂ ಅದೇ ಆಗಿರೋದು ಅಲ್ವಾ? ಆದರೆ ನನ್ನ ದೊರೆನ ನಾನು ತಿದ್ಕೋತೀವ್ನಿ. ಅವ್ರೂ ಎಲ್ಲರ ತನ ಮಾಡೋಕ್ಕೆ ಪ್ರಯತ್ನ ಪಡ್ತೀವ್ನಿ. ಸತ್ಯ ಗೊತ್ತಾಗೋದಕ್ಕೂ ಒಂದು ಸಮಯ ಬರಬೇಕು ಪಾರು. ಆ ಸಮಯದಲ್ಲಿ ಗೊತ್ತಾದಾಗಲೇ ಅದನ್ನು ಸರಿದಾರಿಗೆ ತರೋಕ್ಕೆ ಸಾಧ್ಯ. ಅಲ್ಲ, ನಮ್ಗೊಂಡು ನಮ್ಮ ಹತ್ರನೇ ಸತ್ಯ ಮುಚ್ಚಿಟ್ಬಿಟ್ಲಲ್ಲ ಅತ್ತೆ. ಅನ್ಕೊಂಡು ಹತ್ರ ಮಾತಾಡಬೇಕು. ಫೋನ್ ಕೊಡು. ಯಾರಪ್ಪ? ಹಲೋ ಅದಕ್ಕೆ ಏನು ಸಮಾಚಾರ? ಗುಂಡು ಇಷ್ಟು ಸಮಾಧಾನವಾಗಿ ಮಾತಾಡ್ತಿದ್ದಾಳಲ್ಲ. ಅವಳ ನೋವು ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದರೆ ನೀವೆಲ್ಲ ನೋವು ಅನುಭವಿಸ್ತೀರ ಅನ್ನೋ ದೊಡ್ಡ ಗುಣ ಅದಕ್ಕೆ ಅವಳ್ದು. ಏನು ಮಾಡ್ತಿದ್ದೆ ಗುಂಡು? ಅಯ್ಯೋ ನಾನಾ? ಇಲ್ಲೇ ನಾನು ಸೀನಾ ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ತಿದ್ವಿ. ಅದಕ್ಕೆ ಏನು ಸಮಾಚಾರ ಹೇಳು? ಸೀನನ್ ಜೊತೆ ಇದೆಯಾ? ಅದಕ್ಕೆ ಯಾಕೆ ಅನುಮಾನನಾ? ಅಯ್ಯೋ ಇವನ್ಗಂತೂ ಜಿಮ್ಗೆ ಹೋಗೋ ತುಂಬ ಕೆಲಸ ಇರುತ್ತೆ, ಇನ್ನು ಜಿಮ್ ಕೆಲಸ ತುಂಬ ಬಾಕಿ ಇದೆ ಅಂತಂದ್ರೆ, ಇಲ್ಲ ಮೂಟೆ ನಿನ್ನ ಜೊತೆನೇ ಇರ್ತೀನಿ, ನಿನ್ನ ಜೊತೆ ಸ್ವಲ್ಪ ಸಮಯ ಕಳೆದು ಆಮೇಲೆ ಹೋಗ್ತೀನಿ ಅಂತಾನೆ ಹೇಳ್ತಾ ಇದ್ದಾನೆ. ಅಪ್ಪ ಒಳ್ಳೆ ಸಣ್ಣ ಮಗು ಥರ ಎಷ್ಟು ಕೀಟ್ಲೆ ಮಾಡ್ತಾ ಇದ್ದಾನೆ ಗೊತ್ತಾ? ಅಯ್ಯೋ ಸುಮ್ಮನಿರ್ರಿ, ಒಂದು ನಿಮಿಷ ಬಂದೆ. ಅಯ್ಯೋ ನೋಡಿ ಅದಕ್ಕೆ ಹೆಂಗೆ ಆಡ್ತಾ ಇದ್ದಾರೆ ಅಂತ. ರೀ ಒಂದು ನಿಮಿಷ ಬಂದೆ ಅದಕ್ಕೆ. ಅಯ್ಯೋ ಎಷ್ಟು ಡಿಸ್ಟರ್ಬೆನ್ಸು. ಒಂದು ನಿಮಿಷ ಆಮೇಲೆ ಮಾಡ್ತೀನಿ ಅದಕ್ಕೆ. ಅಯ್ಯೋ ಬಂದೆ ಇರ್ರಿ, ಯಾಕ್ರಿ ಹಂಗೆ ಆಡ್ತಾ ಇದ್ದೀರಾ? ಅಯ್ಯೋ ಬಂದೆ ಒಂದು ನಿಮಿಷ. ನೋಡಿದ್ರೆ ಗುಂಡು ಮಾತಾಡಿದ್ ಕೇಳಿಸ್ಕೊಂಡ್ರ? ಅವಳು 10 ವರ್ಷ ಹೋದ್ರು ಸತ್ಯನ ಬಿಟ್ಕೊಡಲ್ಲ. ಅವಳು ಗಂಡನ ಪರನೇ ವಹಿಸ್ಕೊಂಡು ಮಾತಾಡ್ತಾಳೆ. ಇನ್ನು ಸುಮ್ಮನೆ ಇರೋಕ್ಕಾಗಲ್ಲ. ನಾನು ಸುಮ್ಮನಿರಲ್ಲ. ನನ್ನ ಗಂಡನ ಇವತ್ತೇ ವಿಷಯನ ಹೇಳ್ತೀನಿ.